ಬರ್ತಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಮೈಂಡ್ ಗೇಮ್ ತುಂಬ, ಅವ್ರು ಏನೂ ಇಲ್ಲ, ಜಸ್ಟ್ ಸೈಲೆಂಟ್ ಆಗೇ ಇರ್ತಾರೆ. ಹಂಗೆ ನೋಡಿದ್ರೆ ಸಂಗೀತ, ವಿನಯ್ ಇವರೇ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು. ಇಂಟ್ರೆಸ್ಟ್ ಬರೋಕ್ಕೆ ಕಾರಣನೇ ಅವರೇ ಬಿಗ್ ಬಾಸ್ ಅಲ್ಲಿ ನೋಡಿದ್ರೆ. ಬಟ್ ಪ್ರತಾಪ್ ಅಲ್ಲ, ಎಲ್ಲರೂ ಪ್ರತಾಪ್ ಅಂತಾರೆ, ಗೊತ್ತಿಲ್ಲ ಪ್ರತಾಪಲ್ಲಿ ಏನು ಅಂತ ಒಂದು, ಅವ್ನು ಯಾರನ್ನೂ ನಗಿಸ್ತಾ ಇಲ್ಲ, ಏನು ಎಂಟರ್ಟೈನ್ಮೆಂಟು ಕೊಡ್ತಾ ಇಲ್ಲ, ಏನು ಗೇಮೂ ಆಡ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಏನು ಗೇಮ್ ಕೊಡ್ತಾ ಇಲ್ಲ. ಇವರೆಲ್ಲ ಹೌದು. ಯಾರು ಇಷ್ಟ ಆಗ್ತಾರೆ? ನನಗೆ ವಿನಯ್ ಇಷ್ಟ. ಏನಕ್ಕೆ? ವಿನಯ್ ಏನೇ ಇದ್ರೂ, ಎಷ್ಟೇ ಫೈಟ್ ಮಾಡಿದ್ರೂ, ಬಟ್ ಅವ್ರು ಯಾವ ಜಾಗದಲ್ಲಿ ಯಾವ ಸ್ಟ್ಯಾಂಡ್ ತಗೊಳ್ತಾರೆ ಕರೆಕ್ಟಾಗಿ ತಗೊಳ್ತಾರೆ. ಆ್ಯಕ್ಚುಲಿ ವಿನಯ್ನ ಅರ್ಥ ಮಾಡ್ಕೊಳೋದು ಕಡಿಮೆ ಇಲ್ಲ, ಬಟ್ ನಮಗೆ ಓವರಾಲ್ ಅವರು ಮಾಡೋ ರೀತಿ, ಆಡೋ ರೀತಿ ಎಲ್ಲ ಸೂಪರ್ ಆಗಿದೆ. ಯಾಕಂದರೆ ಪ್ರತಾಪ್ ಎಲ್ಲ ಸ್ವಲ್ಪ ಗೇಮ್ ಆಡ್ತಾರೆ, ಅವ್ರು ಚೆನ್ನಾಗಿ ಮೈಂಡ್ ಗೇಮ್ ತುಂಬ ಇದೆ, ಬಟ್ ವಿನಯ್ ಆಗಿಲ್ಲ. ವಿನಯ್ಗೆ ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ವಿನಯ್ ಅವರಿಂದನೇ ಹೋಗ್ತಾ ಇರೋದು. ಹೌದು, ವಿನಯ್ ಮತ್ತೆ ಸಂಗೀತನೂ ಗುಡ್, ಅವರು ಚೆನ್ನಾಗಿ ವಿನಯ್ಗೆ ಫೈಟ್ ಮಾಡ್ತಾರೆ. ಹಂಗಾದ್ರೆ ಲಾಸ್ಟ್ ಫೈನಲ್ ಎಲ್ಲ ಅವರಿಬ್ರು ಇರ್ತಾರೆ. ಸಂಗೀತಗಿಂತ ವಿನಯ್ ಬೆಸ್ಟ್. ಇವರಿಬ್ರು ಒಬ್ರಿಗೊಬ್ರು ಟಾರ್ಗೆಟ್ ಮಾಡ್ಕೊಂಡೇ ಆಡ್ತಾ ಇದ್ದಾರೆ. ಹೌದು 100%. ಅವರಿಂದಾನೇ ಆ್ಯಕ್ಚುಲಿ ನೋಡಿದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಅವರಿಬ್ಬರಿಂದ. ಕಾರ್ತಿಕ್ ಅವರೆಲ್ಲ ಓಕೆ, ಬಟ್ ವಿನಯ್ ಸೂಪರ್. ಇವರಿಬ್ಬರಿಂದ ಕಾರ್ತಿಕ್ ಅವರ ನೇಮ್ ಹಾಳಾಗ್ತಾ ಇದೆ ಅನ್ನೋದು. ಅವ್ರು ಗುಡ್ ಪ್ಲೇಯರ್. ಹೌದು, ಅದಂತೂ ನಿಜಾನೇ. ಯಾಕಂದ್ರೆ ಇವರೇ ಸಂಗೀತ ತುಂಬಾ ಕೆರಿತಾ ಇರ್ತಾರೆ, ಅಲ್ಲಿ ವಿನಯ್ ಎಲ್ಲೋ ಒಂದ್ ಕಡೆ ಅದು ಔಟ್ ಆಗ್ತಾ ಇರ್ತಾರೆ. ಹಂಗಾಗಿ ವಿನಯೇ ಬರ್ತಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಮೈಂಡ್ ಗೇಮ್ ತುಂಬ, ಅವ್ರು ಏನೂ ಇಲ್ಲ, ಜಸ್ಟ್ ಸೈಲೆಂಟ್ ಆಗೇ ಇರ್ತಾರೆ. ಹಂಗೆ ನೋಡಿದ್ರೆ ಸಂಗೀತ, ವಿನಯ್ ಇವರೇ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು. ಇಂಟ್ರೆಸ್ಟ್ ಬರೋಕ್ಕೆ ಕಾರಣನೇ ಅವರೇ ಬಿಗ್ ಬಾಸ್ ಅಲ್ಲಿ ನೋಡಿದ್ರೆ. ಬಟ್ ಪ್ರತಾಪ್ ಅಲ್ಲ, ಎಲ್ಲರೂ ಪ್ರತಾಪ್ ಅಂತಾರೆ, ಗೊತ್ತಿಲ್ಲ ಪ್ರತಾಪಲ್ಲಿ ಏನು ಅಂತ ಒಂದು, ಅವ್ನು ಯಾರನ್ನೂ ನಗಿಸ್ತಾ ಇಲ್ಲ, ಏನು ಎಂಟರ್ಟೈನ್ಮೆಂಟು ಕೊಡ್ತಾ ಇಲ್ಲ, ಏನು ಗೇಮೂ ಆಡ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಏನು ಗೇಮ್ ಕೊಡ್ತಾ ಇಲ್ಲ. ಇವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ. ಆ ಮನುಷ್ಯ ಸೈಲೆಂಟ್ ಆಗಿ ಇದ್ಕೊಂಡೆ ಆಲ್ರೆಡಿ ವಿನ್ನರ್ ಅನ್ನೋ ರೇಂಜಿಗೆ ಚಾನ್ಸೇ ಇಲ್ಲ. ಅದೆಲ್ಲ ಸುಮ್ಮನೆ. ಆ್ಯಕ್ಚುಲಿ ನಾವು ವಿನ್ನರ್ ಅಂತ ಅನ್ಸ್ಕೊಳೋ ಅಂಥದ್ದು ಏನೂ ಇಲ್ಲ, ಅಂತ ಕ್ವಾಲಿಟಿನೂ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿರೋದು, ಎಲ್ಲೋ ಒಂದು ಕಡೆ ಮಾತಾಡಿದ್ರೆ ನಾನೇ ಅದೆಲ್ಲ ಏನು ಆಟ ಏನೋ ಅನ್ಸಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸುದೀಪ್ ಸರಿಂದಾನೇ ಇದು ಬಿಗ್ ಬಾಸ್. ಅದು ಕರೆಕ್ಟಾಗಿ ಎಲ್ರಿಗೂ ಕರೆಕ್ಟಾಗಿ ಅವ್ರನ್ನ ಎಚ್ಚರಿಸ್ತಾರೆ, ಅದು ಸೂಪರ್ ಆಗಿದೆ. ಅವ್ರಿಗೋಸ್ಕರನೇ ನಾವು ನೋಡೋದು ಬಿಗ್ ಬಾಸ್. ನಿಮ್ಮ ಓಟು? ನಮ್ಮ ಓಟ್ ವಿನಯ್. ರನ್ನರ್ ಯಾರು ಆಗ್ತಾರೆ ಅಂತೀರ? ರನ್ನರ್ ಸಂಗೀತ. ನೆಕ್ಸ್ಟ್ ವೀಕ್ ಯಾರು ಎಲಿಮಿನೇಟ್ ಆಗ್ಬೇಕಂತೀರ? ಸಿರಿ ಅವ್ರು ಹೋಗ್ತಾರೆ. ಯಾಕಂದ್ರೆ ಸಿರಿ ಏನು ಕಾಣಿಸ್ತಾ ಇಲ್ಲ, ಅವ್ರಿಗೆ ಸೈಲೆಂಟ್ ಆಗಿರ್ತಾರೆ. ಆಟ ಅಂತ ಬಂದಾಗ ಮಾತ್ರ ಅಲ್ಲಿ ಸ್ವಲ್ಪನೇ ಸ್ಲೋನೇ, ಬೇರೆಯವ್ರನ್ನೆಲ್ಲ ಕಂಪೇರ್ ಮಾಡಿದ್ರೆ ಸ್ಲೋ. ಇಲ್ಲಿಯವರೆಗೂ ಸೈಲೆಂಟ್ ಆಗಿದ್ಕೊಂಡೆ ಸೇವ್ ಆಗಿದ್ದಾರೆ. ಹೌದು, ಅದೊಂದಾಗಿ ಅವ್ರು ಏನು ಅಂತ ಒಂದು ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ನಿಮ್ಮ ಹೆಸರು? ದುರ್ಗಾ ಮಂಜು.